ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ ಥ್ರೆಡ್ ಯೂಸ್ ಮಾಡ್ತಾ ಬಾಗಿಲಿಗೆ ತೋರಣ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಈ ರೀತಿ ಸುತ್ಕೊತಾ ಇದ್ದೀನಿ. 60 ಟೈಮ್ಸ್ ಈ ರೀತಿ ಸುತ್ಕೋಬೇಕು. ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಗೈಸ್, ಸಾರಿ, ಡಿಸ್ಟರ್ಬೆನ್ಸ್ ಇದೆ. ನೋಡಿ, ಅದನ್ನು ಟೈಟಾಗಿ ಕಟ್ಕೊಂಡು ನಾವು ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕೂಮಿಂದ ಕೂಮ್ ಮಾಡ್ಕೋಬೇಕು. ನಂತರ ನೀಟಾಗಿ ಎಲ್ಲ ಒಂದೇ ಸಮ ಕಟ್ ಮಾಡಿಕೊಂಡು ರೌಂಡ್ ಬಾಲ್ ಶೇಪ್ ಬರೋ ರೀತಿ ನಾವು ಇದು ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬ್ಯಾಂಗಲ್ಸ್ ತಗೊಂಡು ನೀಟಾಗಿ ಈ ರೀತಿ ಸುತ್ಕೊಳ್ಳೋಣ. ಲಾಸ್ಟ್ ಎಂಡಿಗೆ ಈ ರೀತಿ ಗ್ಲೂ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಗ್ಲೂ ಹಾಕಿ 5 ಬಾಲ್ಸ್ನ ಸ್ಟಿಕ್ ಮಾಡಬೇಕು. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪೋಣಿಸೋಣ ಬನ್ನಿ. ನೋಡಿ, ನಾವೇನು ಬ್ಯಾಂಗಲ್ಸ್ಗೆ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಫಸ್ಟು ನಾಟ್ ಹಾಕ್ಕೊಬಿಡೋಣ. ಇದು ಕೆಳಗಡೆ ಬರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಒಂದೊಂದಾಗಿ ನನ್ನ ಹತ್ರ ಗೋಲ್ಡ್ ಬೀಡ್ಸ್ ಇತ್ತು, ಅದನ್ನು ಹಾಕಿ ನಾನು ಪೋಣಿಸ್ತಾ ಬಂದಿದ್ದೀನಿ. ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಆ ರೀತಿ ಹಾಕ್ಕೋಬೋದು. ಇಲ್ಲ ಬರೀ ಹೂವನೇ ಇದ್ದರೆ ಸಾಕು ಅನ್ನೋರು ಹೂವನೂ ಪೋಣಿಸ್ಬೋದು. ಬೀಡ್ಸ್ ಹಾಕಬೇಕು ಅಂತ ಏನಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸೋ ರೀತಿ ನೀಟಾಗಿ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲನೂ ಪೋಣಿಸ್ತಾ ಬರೋಣ. ನೀಟಾಗಿ ಎಲ್ಲ ಪೋಣಿಸ್ಕೊತಾ ಬರೋಣ. ನಾನು ಎರಡು ಬೀಡ್ಸ್ ಹಾಕ್ತಾ, ಗೋಲ್ಡ್ ಕಲರ್ ಬೀಡ್ಸ್ ಹಾಕ್ತಾ ಒಂದು ಹೂವು ಇಡ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪೋಣಿಸ್ಕೊಳ್ಳಿ. ಈ ರೀತಿ ಎಲ್ಲ ಪೋಣಿಸಾದ್ಮೇಲೆ ಲಾಸ್ಟಲ್ಲಿ ಒಂದು ಬೀಡ್ಸ್ ಹಾಕ್ತಾ ಎಂಡಿಂಗ್ ಬೀಡ್ಸ್ ಒಂದು ಹಾಕಿ ನಾಟ್ ಹಾಕ್ಕೊತಾ ಇದ್ದೀನಿ ಗೈಸ್. ನೋಡಿ ಹೆಂಗೆ ಬಂದಿದೆ. ನೋಡಿ, ಲಾಸ್ಟಿಗೆ ಒಂದು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು ಸ್ಕಿಪ್ ಆಗಿದೆ ವಿಡಿಯೋ. ನೋಡಿ, ಈ ರೀತಿ ಮಾಡಿಕೊಂಡು ಇದನ್ನು ನಾಟ್ ಹಾಕ್ಕೊಂಡು ಕೆಳಗಡೆ ನಾಟ್ ಹಾಕ್ಕೊಳ್ಳಿ. ನೋಡಿ ಲಾಸ್ಟಿಗೆ ಯಾವ ರೀತಿ ಬಂದಿದೆ ಅಂತ. ಇದು ಉಲ್ಲನ್ ಥ್ರೆಡ್ಡಿಂದ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.